ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್ ಆಗಿದೆ. ಸೊ ಈ ಮಿನಿ ವ್ಲಾಗಲ್ಲಿ ನೀವೇನು ನೋಡ್ತಿದ್ದೀರಾ, ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ನಾನು ನೈಟ್ ಶಿಫ್ಟ್ ವರ್ಕರ್ ಆಗಿರೋದ್ರಿಂದ ರಾತ್ರಿಯಲ್ಲೇ ಎದ್ದಿದ್ದು ಅಮ್ಮ ನಾನು ಎಲ್ಲ ಮನೆ ಕ್ಲೀನ್ ಮಾಡಿ ಬೆಳಗ್ಗೆನೇ ಅಮ್ಮ ಪೂಜೆ ಮಾಡಿದ್ರು. ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಸಂಜೆ ಒಂದು 5 ಗಂಟೆಗೆ ನನ್ನ ಹಬ್ಬ ಶುರುವಾಗಿದ್ದು. ಎದ್ದು ಬೇಗ ರೆಡಿಯಾಗಿ ಯಾವುದೋ ಒಂದು ಸೀರೆ, ಆದರೆ ಇದು ನಮ್ಮ ಅಕ್ಕನ ಸೀರೆನೇ. ನಮ್ಮ ಅಕ್ಕನ ಸೀರೆನ ಕದ್ದು ಹಾಕ್ಕೊಂಡು ಮಿಸ್ ಮ್ಯಾಚ್ ಮಾಡಿ ಬೇರೆ ಬ್ಲೌಸ್ಗಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಕೂಡ ಶೂಟ್ ಮಾಡಿಕೊಂಡೆ. ಅದಾದಮೇಲೆ ನನಗೆ ಹೂವು ಅಂದರೆ ತುಂಬ ಇಷ್ಟ. ಟ್ರೆಡಿಷ್ನಲ್ ಡ್ರೆಸ್ ಈಸ್ ಇನ್ಕಂಪ್ಲೀಟ್ ವಿದೌಟ್ ಅ ಫ್ಲವರ್. ಸೊ ನಾನು ಹೂವು ಇಟ್ಕೋತೀನಿ. ಇದಾದಮೇಲೆ ನನ್ನ ಫ್ರೆಂಡ್ಸ್ ಮನೇಲಿ ಕೆಲವರು ಅರ್ಶಿನ ಕುಂಕುಮ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಅಲ್ಲಿಂದ ಮುಗಿಸ್ಕೊಂಡು ನಾನು ಹೋಗಿದ್ದು ನಮ್ಮ ಅಕ್ಕ ಅವರ ಓರ್ಗಿತಿ, ಅಂದರೆ ಇನ್ ರಿಟರ್ನ್ ಅದು ನಮ್ಮ ಮಾಮನ ಹೆಂಡತಿ ಮನೆಯೇ. ಸೊ ಅಲ್ಲಿ ಹೋದಾಗ ಅವ್ರ ಮಗನೇ ಅರ್ಶಿನ ಕುಂಕುಮ ನನಗೆ ನೋಡಿ ಖುಷಿ ಆಯಿತು. ಹೋಗಿದ ಕಡೆ ಇವತ್ತು 2-3 ಸರಿ ನೋಡಿದೆ ನಾನು, ಗಂಡು ಮಕ್ಕಳೇ ಅರ್ಶಿನ ಕುಂಕುಮ ಕೊಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿ. ಆ್ಯಂಡ್ ಇದನ್ನು ನೋಡಿಕೊಂಡು ಎಷ್ಟೆಷ್ಟು ಲಕ್ಷ್ಮಿಗಳನ್ನ ನೋಡ್ಕೊಂಬಂದಿದ್ದೀನಿ, ಅಷ್ಟು ಕ್ಲಿಪ್ಪಿಂಗ್ಸ್ನು ಹಾಕಿದ್ದೀನಿ ನೋಡಿ. ನಮ್ಮ ಮನೇಲಿ ನಾವು ಲಕ್ಷ್ಮಿ ಕೂರಿಸಲ್ಲ, ಬಟ್ ಅರ್ಶಿನ ಕುಂಕುಮಕ್ಕೆ ಯಾರ್ಯಾರು ಕರೆದಿದ್ರು ಅವ್ರ ಮನೆಯದಿದೆಲ್ಲ ಲಕ್ಷ್ಮಿ ಕೂರಿಸಿರೋ ಅಂತ ಬಿಡಿ. ಎಲ್ಲರೂ ಮುದ್ದಾಗಿ ಅಲಂಕಾರ ಮಾಡಿ ರಿಚ್ ಆಗಿ ಅಲಂಕಾರ ಮಾಡಿದರು ಎಲ್ಲರೂ. ತುಂಬ ಖುಷಿಯಾಯಿತು ಎಲ್ಲ ಲಕ್ಷ್ಮಿಗಳನ್ನ ನೋಡಿ. ಆ್ಯಂಡ್ ರೋಡಲ್ಲೂ ಹೋಗ್ತಿದ್ರೆ ಮನೆಗಳಲ್ಲೇನು ಲಕ್ಷ್ಮಿ ಕಲರ್ ಲಕ್ಷ್ಮಿಗಳು ಕಾಣ್ತಿದ್ರು. ನೆನ್ನೆ ರೋಡಲ್ಲೆಲ್ಲ ಹುಡುಗರು ನಿಂತಿದ್ರು ಬರೋ ಲಕ್ಷ್ಮಿಗಳನ್ನ ನೋಡೋಕ್ಕೆ. ಸೊ ಇದಾದಮೇಲೆ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ನಾನು ಯೂನಿಟ್ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ನನಗೆ ಕೆಲಸ ಆಯಿತು. ಸೊ ನೈಟ್ ಲಾಗಿನ್ ಮಾಡಿ ಬೆಳಗ್ಗೆ ಲಾಗೌಟ್ ಮಾಡಿದೆ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.